ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹೇಗೆ ಅಂತ ಹೇಳಿದ್ರೆ ಸತ್ಯವೇದ ನಮಗೆ ತೋರಿಸ್ತದೆ. ಆದಿಕಾಂಡ 22ನೇ ಅಧ್ಯಾಯ 10ನೇ ವಾಕ್ಯದಿಂದ 14ನೇ ವಾಕ್ಯದ ತನಕ ನೀವು ನೋಡ್ತಾ ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅಬ್ರಹಾಮನು ಹೀಗೆ ಹೆಸರಿಡ್ತಾನೆ, ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನು ಬೆಟ್ಟದಲ್ಲಿ ಒದಗುವನು ಎಂಬುದಾಗಿ ಇಂದಿನವರೆಗೂ ಹೇಳುವುದು ಉಂಟಲ್ಲ ಎಂಬುದಾಗಿ ಹೇಳ್ತಾನೆ. ಮೊದಲು ಅಬ್ರಹಾಮನು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟ ಕಾರಣ ದೇವರು ಎಲ್ಲಿ ಅವನಿಗೆ ಒದಗಿಸಿ ಕೊಡ್ತಿದ್ದಾರೆ ಅಂದರೆ ಬೆಟ್ಟದಲ್ಲಿ. ಇವತ್ತು ನಾವು ಮೊದಲಿನ ಸ್ಥಾನ ದೇವರಿಗೆ ಕೊಡುವಾಗ ಸಹಾಯವು ಇಲ್ಲದೆ ಇರುವಂಥ ಸ್ಥಳದಲ್ಲಿ ದೇವರು ನಮಗೆ ಒದಗಿಸಿ ಕೊಡ್ತಾನೆ. ವಾಕ್ಯ ಹೀಗೆ ಹೇಳ್ತದಲ್ಲ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳು ಕೂಡ ನಿಮಗೆಲ್ಲವನ್ನು ದೇವರು ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಇದಕ್ಕೆ ಉದಾಹರಣೆ ಏನೆಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನು ದೇವರ ರಾಜ್ಯಕ್ಕಾಗಿ ಮುಂದೆ ಬಂದ, ದೇವರ ನೀತಿಗಾಗಿ ಆತನು ಮುಂದೆ ಬಂದ. ದೇವರು ಅವನಿಗೆ ಬೆಟ್ಟದಲ್ಲಿ ಒದಗಿಸಿಕೊಟ್ರು. ದೇವರು ಅಲ್ಲಿ ಅವನಿಗೆ ವಾಗ್ದಾನವನ್ನು ಮಾಡಿದರು. ಪ್ರೀತಿಯ ದೇವ ಜನರೇ, ನಿಮ್ಮ ಜೀವಿತಗಳಲ್ಲಿ ನೀವು ಒಂದು ವೇಳೆ ಸೋಲಿನ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ಕೊರತೆಯ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ಕಣ್ಣೀರಿನ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ನೀವು ಕರ್ತನ ರಾಜ್ಯಕ್ಕಾಗಿ ಮುಂದೆ ಬರುವಂಥ ವ್ಯಕ್ತಿಗಳಾಗಿರಬೇಕು. ದೇವರ ನೀತಿಗಾಗಿ ತವಕ ಪಡುವಂಥ ವ್ಯಕ್ತಿಗಳಾಗಿರಬೇಕು. ಅಬ್ರಹಾಮನು ದೇವರ ಮಾತನ್ನು ಕೇಳಿದ ತಕ್ಷಣ ಅವನು ಒಂದು ತೀರ್ಮಾನವನ್ನು ಮಾಡಿ ಮಗನನ್ನು ತೆಗೆದುಕೊಂಡು ಹೋದ. ನಾವು ಸಹ ದೇವರ ನೀತಿಗಾಗಿ ರಾಜ್ಯಕ್ಕಾಗಿ ತವಕವನ್ನು ಪಡಬೇಕು. ಯಾಕೆ ನಮಗೆ ಕೊರತೆಗಳು, ಯಾಕೆ ಸಮಸ್ಯೆಗಳು? ಕೆಲವೊಂದು ಬಾರಿ ದೇವರ ನೀತಿಗೂ ದೇವರ ರಾಜ್ಯಕ್ಕೂ ನಾವು ಹಿಂದೆ ಇರ್ತೇವೆ. ಆ ಕಾರಣ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವೊಂದು ಬಾರಿ ದೇವರ ವಾಕ್ಯ ಅಬ್ರಹಾಮನನ್ನು ತೋರಿಸಿ ಹೇಳ್ತದೆ, ಆತನು ದೇವರ ರಾಜ್ಯಕ್ಕೆ ನೀತಿಗಾಗಿ ತವಕ ಪಟ್ಟ, ಅದರಿಂದ ದೇವರು ಅವನಿಗೆ ಬೆಟ್ಟದಲ್ಲಿ ಒದಗಿಸಿಕೊಟ್ರಂತೆ. ಅವನು ಹೋಗುವುದಕ್ಕಿಂತ ಮುಂಚೆನೆ ಅವನಿಗಾಗಿ ಒಂದು ಕುರಿಯನ ದೇವರು ಆ ಪೊದೆಯಲ್ಲಿ ದೇವರು ನಿಲ್ಲಿಸಿದ್ರು. ಪ್ರೀತಿಯ ವೀಕ್ಷಕರೇ, ನೀವು ಮೊದಲು ದೇವರಿಗೆ ಸ್ಥಾನವನ್ನು ಕೊಡುವುದಾದರೆ ನಿಮಗಾಗಿ ಕರ್ತನು ಒದಗಿಸಿಕೊಡುವಂಥ ಯೆಹೋವ ಈರೆಯಾಗಿದ್ದಾನೆ. ಆತನ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಆತನು ಹೇಳಿದ್ದು ಸತ್ಯವೇ 100ಕ್ಕೆ 100. ಅಬ್ರಹಾಮನಿಗೆ ಒದಗಿಸಿ ಕೊಟ್ಟಂಥ ನನ್ನ ದೇವರು ನಿಮ್ಮ ಜೀವಿತಗಳಲ್ಲಿ ನೀವು ದೇವರ ರಾಜ್ಯಕ್ಕೆ ತವಕ ಪಡುವುದಾದರೆ ನಿಮಗೂ ಸಹ ಕರ್ತನು ಒದಗಿಸಿ ಕೊಡ್ತಾನೆ.